ಮನೆ ಕಟ್ಟುವಾಗ ಅಥವಾ ಅದರ ಒಳಾಂಗಣವನ್ನು ರೂಪಿಸುವಾಗ ನಮ್ಮ ಹಿರಿಯರು ಎಂದು ಹೇಳುತ್ತಿದ್ದ ಒಂದು ಮಾತು ಎಂದರೆ, ಮನೆಯ ವಾತಾವರಣವೇ ಮನಸ್ಸಿನ ವಾತಾವರಣ. ಈ ನಂಬಿಕೆಯೇ ವಾಸ್ತುಶಾಸ್ತ್ರದ ಮೂಲ ಸ್ವಭಾವ. ಮನೆ ಯಾವ ದಿಕ್ಕಿಗೆ ಮುಖ ಮಾಡಿದೆ, ಯಾವ ಕೊಠಡಿಯಲ್ಲಿ ಯಾವ ವಸ್ತು ಇಡಲಾಗಿದೆ, ಬೆಳಕು ಯಾವತ್ತಿನಿಂದ ಬರುತ್ತದೆ, ಇವುಗಳೆಲ್ಲವೂ ಮನೆಯ ಶಾಂತಿ, ಸಮೃದ್ಧಿ ಮತ್ತು ಸುಖಕ್ಕೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ. ಈ ನಂಬಿಕೆ ವೈಜ್ಞಾನಿಕ ನಿಯಮವಲ್ಲವಾದರೂ ಭಾರತದ ಸಂಸ್ಕೃತಿಯಲ್ಲಿ ಇದು ಮನೆಯನ್ನು ವಾಸಿಸುವ ಸ್ಥಳದಿಂದ ಆಧ್ಯಾತ್ಮಿಕ ಶಕ್ತಿ ಹರಿಯುವ ವಸತಿಗೃಹ ವರೆಗೆ ಏರಿಸುವ ಕಲೆಯಂತೆ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ಮಲಗುವ ಕೋಣೆಯಲ್ಲಿರುವ ಬೀರುವಿನ ಸ್ಥಾನ ಕೂಡ ಜನಪದ ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಮಹತ್ವ ಪಡೆದಿದೆ. ಬೀರುವಿನ ದಿಕ್ಕು ಮಾತ್ರವಲ್ಲ, ಅದರ ಆಕೃತಿ, ಗಾತ್ರ ಮತ್ತು ಬಣ್ಣವು ಮನೆಯ ಒಟ್ಟಾರೆಯ ಶಕ್ತಿ ಪ್ರವಾಹವನ್ನು ನಿರ್ಣಯಿಸುತ್ತದೆ ಎಂಬ ಅಭಿಪ್ರಾಯ ಹಲವು ವಾಸ್ತುಪ್ರಕಾರಗಳಲ್ಲಿ ಕಾಣುತ್ತದೆ. ಕೆಲವರು ಹೇಳುವಂತೆ ಬೀರುವಿಗೆ ತಟಸ್ಥ ಬಣ್ಣಗಳನ್ನು ಬಳಸುವುದೇ ಒಳಿತು. ಬಿಳಿ, ಬೂದು, ತಿಳಿ ಕಂದು ಮುಂತಾದ ಮೃದುವಾದ ಬಣ್ಣಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ, ಕೋಣೆಯ ವಾತಾವರಣವನ್ನು ಮೃದುವಾಗಿಸುತ್ತವೆ. ಇಂತಹ ಬಣ್ಣಗಳು ಕಣ್ಣಿಗೂ ವಿಶ್ರಾಂತಿ ನೀಡುತ್ತವೆ, ಬೆಳಕಿನ ಪರಾವರ್ತನೆಯನ್ನು ಸಮತೋಲನಗೊಳಿಸುತ್ತವೆ. ಹಾಗಾಗಿ ಕೋಣೆಯಲ್ಲಿ ಧನಾತ್ಮಕತೆ ಹೆಚ್ಚಿದಂತೆ ಭಾಸವಾಗುತ್ತದೆ. ಮನೆಯಲ್ಲಿ ಹೆಚ್ಚು ಕಾಲ ಬಳಸುವ ವಸ್ತುವಾದ ಬೀರು, ಅದು ಮನಸ್ಸಿಗೆ ಏನು ಪರಿಣಾಮ ಮಾಡುತ್ತದೆ ಎನ್ನುವುದನ್ನು ಸರಿಯಾಗಿ ಪರಿಗಣಿಸುವುದು ಸಂಪ್ರದಾಯದ ದೃಷ್ಟಿಯಲ್ಲಿ ಮುಖ್ಯವಾಗಿ ಪರಿಗಣಿಸಲಾಗಿದೆ. ವಾಸ್ತು ಪ್ರಕಾರ ಬೀರುವಿನ ದಿಕ್ಕು ಇನ್ನೂ ಗಂಭೀರವಾದ ಅಂಶ. ಮಲಗುವ ಕೋಣೆಯಲ್ಲಿ ಬೀರುವನ್ನ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಎನ್ನುವುದು ಈ ಶಾಸ್ತ್ರದ ಪರಂಪರೆ. ನೈಋತ್ಯದ ದಿಕ್ಕು ಎಂದರೆ ಭೂತತ್ವವು ಬಲವಾಗಿ ಇರುವ ದಿಕ್ಕು ಎಂದು ನಂಬಲಾಗಿದೆ. ಈ ದಿಕ್ಕು ಮನೆಯಲ್ಲಿ ಸ್ಥಿರತೆ, ನೆಲೆ, ಧೈರ್ಯ ಮತ್ತು ಜೀವನದ ಸ್ಥಾಯಿತ್ವವನ್ನು ನೀಡುತ್ತದೆ ಎನ್ನುವುದು ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖ. ಆದ್ದರಿಂದ ಮಲಗುವ ಸ್ಥಳವೇ ಆ ದಿಕ್ಕಿನಲ್ಲಿ ಇರಬೇಕೆಂಬ ಕಲ್ಪನೆ ಉಂಟಾಗಿದೆ. ನೈಋತ್ಯದಲ್ಲಿ ಮಲಗುವುದರಿಂದ ಮಾನಸಿಕ ಸ್ಥಿತಿಲಾಭವಾಗುತ್ತದೆ, ಮನೆತನದಲ್ಲಿ ಸಮನ್ವಯ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಪೀಳಿಗೆಗಳಿಂದ ಮುಂದುವರೆದಿದೆ. ಅಂತೆಯೇ ಬೀರುವಿನ ಬಾಗಿಲುಗಳ ದಿಕ್ಕು ಕೂಡ ನಿರ್ದಿಷ್ಟವಾಗಿರಬೇಕೆಂಬ ಅಭಿಪ್ರಾಯ ಇದೆ. ಬೀರುವಿನ ಬಾಗಿಲುಗಳು ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ತೆರೆದಿರಬೇಕು ಎಂದು ಹೇಳಲಾಗುತ್ತದೆ. ಪೂರ್ವ ದಿಕ್ಕು ಸೂರ್ಯೋದಯದ ಸಂಕೇತ, ಹೊಸ ಆರಂಭ, ಬೆಳಕಿನ ಪ್ರವೇಶ ಮತ್ತು ಚೈತನ್ಯದ ದಿಕ್ಕು. ಉತ್ತರ ದಿಕ್ಕು ಸಂಪತ್ತಿನ, ಧನದ ಮತ್ತು ಹರಿವಿನ ದಿಕ್ಕು ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಬೀರುವಿನ ಬಾಗಿಲುಗಳು ಈ ದಿಕ್ಕುಗಳತ್ತ ತೆರೆದಿದ್ದರೆ ಮನೆಯಲ್ಲಿ ಸಂಪತ್ತಿನ ಶಕ್ತಿ ಸುಗಮವಾಗಿ ಹರಿಯುತ್ತದೆ ಎನ್ನುವ ನಂಬಿಕೆ ಬೇರೂರಿದೆ. ಕೆಲವರ ಪ್ರಕಾರ ಹಣದ ವ್ಯವಹಾರಗಳಲ್ಲಿ ಸ್ಥಿರತೆ, ಅಗತ್ಯಗಳ ಪೂರ್ಣತೆ ಹಾಗೂ ಕುಟುಂಬದ ಸಮೃದ್ಧತೆಗೆ ಸಹ ಇದು ಉಪಕಾರಿಯಾಗುತ್ತದೆ. ಈ ದಿಕ್ಕು ಬಣ್ಣ ಸ್ಥಾನಗಳ ಹಮ್ಮಿಲಿಗೆಯ ಅಂತಿಮ ಗುರಿ ಏನು ಎಂದರೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡುವುದು. ಮಲಗುವ ಕೋಣೆ ಎಂದರೆ ದಿನದ ಕೊನೆಯಲ್ಲಿ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ದೊರೆಯುವ ಪವಿತ್ರವಾದ ಸ್ಥಳ. ಅಲ್ಲಿ ಇರುವ ಪ್ರತಿಯೊಂದು ವಸ್ತುವು ಮನುಷ್ಯನ ನಿದ್ರೆ ಗುಣಕ್ಕೆ ಮತ್ತು ಮನಸ್ಸಿನ ನೆಮ್ಮದಿಗೆ ಪರಿಣಾಮ ಬೀರುತ್ತದೆ ಎಂಬ ಭಾವನೆ ಜನರಲ್ಲಿ ಆಳವಾಗಿದೆ. ಬೀರು ಸರಿಯಾದ ದಿಕ್ಕಿನಲ್ಲಿ ಇದ್ದರೆ ಕೋಣೆಯೊಳಗಿನ ಶಕ್ತಿ ಸಮತೋಲನಗೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಶಾಂತ ವಾತಾವರಣ ನಿರ್ಮಾಣವಾದರೆ ನಿದ್ರೆ ಉತ್ತಮವಾಗುತ್ತದೆ. ನಿದ್ರೆ ಉತ್ತಮವಾದರೆ ದೈಹಿಕ ಮಾನಸಿಕ ಆರೋಗ್ಯವೂ ಸುಧಾರಿಸುತ್ತದೆ. ಈ ನಂಬಿಕೆಯೇ ವಾಸ್ತುಶಾಸ್ತ್ರದಲ್ಲಿ ಬೀರುವಿನ ಸ್ಥಾನಕ್ಕೆ ಮಹತ್ತರ ಸ್ಥಾನ ನೀಡಿದೆ. ಯಾವುದೇ ಸಂದರ್ಭದಲ್ಲೂ ವಾಸ್ತುಶಾಸ್ತ್ರವು ವೈಜ್ಞಾನಿಕ ಪರೀಕ್ಷೆಯಿಂದ ದೃಢಪಡಿಸಿರುವ ನಿಯಮಗಳ ಸಂಕಲನವೆಂದು ಹೇಳಲಾಗದಿದ್ದರೂ ಇದು ಸಾವಿರಾರು ವರ್ಷಗಳ ಸಂಸ್ಕೃತಿ, ಅನುಭವ, ಮನೆಮನದ ಆಚರಣೆಗಳಿಂದ ರೂಪುಗೊಂಡ ದೃಷ್ಟಿಕೋನ. ಇದರ ಸಲಹೆಗಳು ಮನೆಯ ವಾತಾವರಣವನ್ನು ಮೃದುವಾಗಿಸಲು, ವಾಸಸ್ಥಳವನ್ನು ಸಮತೋಲನಗೊಳಿಸಲು ಮತ್ತು ಮಾನಸಿಕ ನೆಮ್ಮದಿಗೆ ಸಹಾಯವಾಗಲು ರೂಪುಗೊಂಡಿವೆ.
ಹೀಗಾಗಿ ಬೀರುವಿನ ದಿಕ್ಕು, ಅದರ ಬಣ್ಣ, ಅದರ ಬಾಗಿಲಿನ ಮುಖಭಾಗ ಇವೆಲ್ಲವೂ ಕೇವಲ ವಸ್ತುಗಳ ಸ್ಥಾನದ ಪ್ರಶ್ನೆಯಲ್ಲ. ಅವು ಮನೆಯನ್ನು ಸಮೃದ್ಧಿಯ ಸಂಕೇತವಾಗಿ ನೋಡುವ ಮಾನವೀಯ ಅಭಿಲಾಷೆಯ ಪ್ರತಿಫಲನವೆಂದು ಹೇಳಬಹುದು. ಇದನ್ನೆಲ್ಲ ಗಮನಿಸಿದಾಗ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಕಟ್ಟುನಿಟ್ಟಿನ ನಿಯಮಗಳಂತೆ ನೋಡದೆ ಮನೆಯನ್ನು ಸುಂದರ, ಸಮತೋಲನಿತ ಮತ್ತು ಶಾಂತಿಯುತವಾಗಿಸುವ ಮಾರ್ಗದರ್ಶಕ ತತ್ವಗಳಂತೆ ಕಾಣುವುದು ಹೆಚ್ಚು ಸಮಂಜಸ. ಬೀರು ಯಾವ ದಿಕ್ಕಿನಲ್ಲಿ ಇರಬೇಕೆಂದರೂ ಅದರ ಅಂತಿಮ ಉದ್ದೇಶ ನಮ್ಮ ಬದುಕಿನಲ್ಲಿ ನೆಮ್ಮದಿ, ಒಲವು ಮತ್ತು ಸಮನ್ವಯತೆಯನ್ನು ಹೆಚ್ಚಿಸುವುದೇ. ಪಾರಂಪರಿಕ ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ಮನೆಯ ಪ್ರತಿಯೊಂದು ವಸ್ತುವಿನ ಸ್ಥಾನಕ್ಕೂ ತನ್ನದೇ ಆದ ಮಹತ್ವವಿದೆ ಎಂದು ನಂಬಲಾಗಿದೆ. ಮನೆಯೊಳಗಿನ ಶಕ್ತಿಯ ಚಲನವಲನ, ವಾತಾವರಣದ ಸಮತೋಲನ ಹಾಗೂ ಕುಟುಂಬದ ಸಮೃದ್ಧಿ ಶಾಂತಿಯೊಂದಿಗೆ ಈ ವಸ್ತುಗಳ ದಿಕ್ಕುಗಳನ್ನು ಸಂಬಂಧಿಸಲಾಗಿದೆ. ಮಲಗುವ ಕೋಣೆಯಂತೂ ಮನೆಯಲ್ಲಿ ಅತ್ಯಂತ ವೈಯಕ್ತಿಕ ಮತ್ತು ವಿಶ್ರಾಂತಿಗಾಗಿ ಮೀಸಲಾಗಿರುವ ಸ್ಥಳ. ಆದ್ದರಿಂದ ಅಲ್ಲಿ ಇರುವ ಬೀರು ಹಣ, ಆಭರಣಗಳು ಹಾಗೂ ಬೇರೆ ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸುವ ಪ್ರಕಟ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಇರಬೇಕು ಎಂಬ ಅಭಿಪ್ರಾಯ ಜನಪದದಲ್ಲಿ ಗಾಢವಾಗಿದೆ. ವಾಸ್ತುಶಾಸ್ತ್ರವು ಹೇಳುವಂತೆ ಬೀರುವಿನ ಸ್ಥಾನದಲ್ಲಿ ಕೆಲವು ದಿಕ್ಕುಗಳನ್ನು ತಪ್ಪಿಸಿಕೊಳ್ಳಲೇಬೇಕು. ಮಲಗುವ ಕೋಣೆಯಲ್ಲಿ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡುವುದನ್ನು ಅನೇಕ ಮನೆಗಳ ಹಿರಿಯರು ಅಪಶಕುನವೆಂದು ಪರಿಗಣಿಸುತ್ತಾರೆ. ಆಗ್ನೇಯ ದಿಕ್ಕು ಅಗ್ನಿಯ ತತ್ವಕ್ಕೆ ಸಂಬಂಧಿಸಿದ ದಿಕ್ಕು. ಹೀಗಾಗಿ ಅದು ವ್ಯಯ, ಚಟುವಟಿಕೆ ಮತ್ತು ಚಂಚಲತೆಯ ಸಂಕೇತವೆಂದು ನಂಬಲಾಗಿದೆ. ಆ ದಿಕ್ಕಿನಲ್ಲಿ ಬೀರು ಇಟ್ಟರೆ ಮನೆಯಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗುತ್ತವೆ, ಹಣ ಉಳಿಯದೆ ಹರಿಯುತ್ತದೆ ಎನ್ನುವುದು ಪುರಾತನ ನಂಬಿಕೆ. ಅದೇ ರೀತಿ ವಾಯುವ್ಯ ದಿಕ್ಕನ್ನು ಬೀರುವಿಗೆ ಅಶ್ರೇಷ್ಠ ಎಂದೇ ಪರಿಗಣಿಸಲಾಗಿದೆ, ಏಕೆಂದರೆ ಅದು ಅಸ್ಥಿರತೆಯ ದಿಕ್ಕು ಎಂದು ವಾಸ್ತುಶಾಸ್ತ್ರದಲ್ಲಿ ವಿವರಣೆ ಇದೆ. ಈ ದಿಕ್ಕಿನ ಪ್ರಭಾವದಿಂದ ಹಣಕಾಸಿನ ಯೋಜನೆ ಅಸ್ತವ್ಯಸ್ತವಾಗಬಹುದು, ಹೂಡಿಕೆಗಳಲ್ಲಿ ತಪ್ಪುಗಳು ಸಂಭವಿಸಬಹುದು ಎಂಬ ಅಭಿಪ್ರಾಯ ಪೀಳಿಗೆಗಳಿಂದ ಮುಂದುವರಿದಿದೆ. ಇದರೊಂದಿಗೆ ಇನ್ನೊಂದು ಪ್ರಮುಖ ಸಲಹೆಯೂ ಇದೆ. ಬೀರುವಿನ ಬಾಗಿಲುಗಳು ಮಲಗುವ ಕೋಣೆಯ ಬಾಗಿಲಿಗೆ ನೇರ ಎದುರು ಇರಬಾರದು. ದೀಕ್ಷೆಯಾಗಿ ಎದುರಿಗೆ ಬಾಗಿಲುಗಳಿರುವುದರಿಂದ ಧನಾತ್ಮಕ ಶಕ್ತಿ ಕೋಣೆಗೆ ಪ್ರವೇಶವಾದರೂ ಅದು ತಕ್ಷಣವೇ ಹೊರಗೆ ಹರಿಯುತ್ತದೆ ಎನ್ನುವ ನಂಬಿಕೆ ಇದೆ. ಬಾಗಿಲುಗಳು ಮುಖಾಮುಖಿಯಾದಾಗ ಶಕ್ತಿ ನಿಲ್ಲದೆ ಓಡಿಹೋಗುತ್ತದೆ, ಮನೆಯಲ್ಲಿನ ಸೌಹಾರ್ದ, ನೆಮ್ಮದಿ ಮತ್ತು ಸಮೃದ್ಧಿಯು ಸ್ಥಿರವಾಗಿರಲು ಇದು ಅಡ್ಡಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿಯೇ ಅನೇಕರು ಬೀರುಗಳನ್ನು ಕೋಣೆಯ ಬಾಗಿಲನ್ನು ನೇರವಾಗಿ ಎದುರಿಸುವಂತೆ ಇರಿಸುವುದನ್ನು ದೂರವಿಡುತ್ತಾರೆ. ಬೆಲೆ ಬಾಳುವ ವಸ್ತುಗಳು ಮತ್ತು ಹಣದ ಸಂಗ್ರಹಣೆಯ ವಿಷಯಕ್ಕೆ ಬಂದಾಗ ವಾಸ್ತುಶಾಸ್ತ್ರದಲ್ಲಿ ಇನ್ನೂ ವಿಶೇಷವಾದ ಸಲಹೆ ನೀಡಲಾಗಿದೆ. ಮನೆಯಲ್ಲಿ ಹಣ, ಆಭರಣಗಳು ಹಾಗೂ ಲಾಕರ್ಗಳನ್ನು ಉತ್ತರ ದಿಕ್ಕಿನತ್ತ ಮುಖಗೊಳಿಸಿರುವ ಬೀರುವಿನೊಳಗೆ ಇಡುವುದೇ ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತದೆ. ಉತ್ತರ ದಿಕ್ಕು ಸಂಪತ್ತಿನ ಅಧಿಪತಿ ದೇವರಾದ ಕುಬೇರನ ದಿಕ್ಕು ಎಂದು ಜನಪದ ಗ್ರಂಥಗಳು ಹೇಳುತ್ತವೆ. ಹೀಗಾಗಿ ಆ ದಿಕ್ಕಿನಲ್ಲಿ ಹಣವನ್ನಿಡುವುದು ಮನೆಯಲ್ಲಿ ಆರ್ಥಿಕ ಸ್ಥೈರ್ಯಕ್ಕೆ ಕಾರಣವಾಗುತ್ತದೆ, ಸಂಪತ್ತು ಬರುತ್ತದೆ, ಹೆಚ್ಚುತ್ತಾ ಹೋಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಹಲವು ಕುಟುಂಬಗಳಲ್ಲಿ ಇಂದಿಗೂ ಹಣದ ಪ್ರಮುಖ ದಾಖಲೆಗಳು, ಆಭರಣಗಳ ಸಂಗ್ರಹಣೆ, ಹೂಡಿಕೆಗಳ ಫೈಲ್ಗಳು. ಬೀರುವಿನ ಸ್ಥಳವಿನ್ಯಾಸದಲ್ಲಿನ ಮತ್ತೊಂದು ಆಸಕ್ತಿದಾಯಕ ನಂಬಿಕೆ ಎಂದರೆ ಬೀರು ಗೋಡೆಯಿಗೆ ಸಂಪೂರ್ಣವಾಗಿ ಅಂಟಿಕೊಂಡಿರುವುದು ಶಕ್ತಿಯ ಹರಿವುಗೆ ಅಡ್ಡಿಯಾಗುತ್ತದೆ ಎನ್ನುವುದು. ಗೋಡೆಯಿಂದ ಸ್ವಲ್ಪ ದೂರದಲ್ಲಿ ಬೀರುವನ್ನ ಇಟ್ಟರೆ ಅದರ ಹಿಂಭಾಗದಲ್ಲಿ ಶಕ್ತಿಯ ಹರಿವಿಗೆ ಜಾಗ ಸಿಗುತ್ತದೆ, ಶಕ್ತಿ ಅಡೆತಡೆಯಿಲ್ಲದೆ ಸುಸಂಗತವಾಗಿ ಹರಿಯುತ್ತದೆ ಎಂದು ವಾಸ್ತು ಪ್ರಕಾರ ಹೇಳಲಾಗುತ್ತದೆ. ಈ ನಂಬಿಕೆ ಮನೆಮನದ ವಾತಾವರಣವನ್ನು ಚಲನಶೀಲವಾಗಿಡಲು, ಅಡೆತಡೆಗಳು ಅಥವಾ ಸ್ಥಗಿತಗೊಳಿಸುವ ಶಕ್ತಿಗಳನ್ನು ದೂರವಿಡಲು ರೂಪುಗೊಂಡಿರಬಹುದು. ಗೋಡೆಯಿಂದ ಸ್ವಲ್ಪ ದೂರದಲ್ಲಿ ಇರುವ ಬೀರು ಕೋಣೆಯನ್ನು ಗಾಳಿ ಸಂಚಲನಕ್ಕೂ ಸಹಕಾರಿಯಾಗಿಸುತ್ತದೆ ಎಂಬುದಾಗಿ ಕೆಲವರು ವಿವರಣೆ ಕೊಡುತ್ತಾರೆ.
ಅದು ಆರೋಗ್ಯಕ್ಕೆ ಸಹ ಹಿತಕರವೆಂದು ನಂಬಲಾಗಿದೆ. ಈ ನಂಬಿಕೆಗಳು ಶುದ್ಧ ವೈಜ್ಞಾನಿಕ ಸಾಕ್ಷ್ಯಗಳನ್ನಾಧರಿಸದಿದ್ದರೂ ಸಮಾಜದ ಸಾಂಸ್ಕೃತಿಕ ಮನೋವಿಜ್ಞಾನ, ಪೀಳಿಗೆಗಳಿಂದ ಬಂದ ಅನುಭವ ಮತ್ತು ಮನೆಯೊಳಗಿನ ಸಮತೋಲನವನ್ನು ಕಾಪಾಡುವ ತಾತ್ವಿಕ ದೃಷ್ಟಿಯಿಂದ ಅವು ಜನರ ಜೀವನ ಭಾಗವಾಗಿವೆ. ವಾಸ್ತುಶಾಸ್ತ್ರವು ಅಂತಿಮವಾಗಿ ಮನೆಯೊಳಗಿನ ವಾತಾವರಣವನ್ನು ಸುಧಾರಿಸಲು, ಮನಸ್ಸಿಗೆ ನೆಮ್ಮದಿ ನೀಡಲು ಮತ್ತು ಜೀವನದಲ್ಲಿ ಶಿಸ್ತಿನ ಭಾವನೆಯನ್ನು ತರುತ್ತದಕ್ಕಾಗಿ ರೂಪುಗೊಂಡಿರುವ ಸಂಸ್ಕೃತಿಯ ಅನ್ವಯಿಕ ಜ್ಞಾನ. ಹೀಗಾಗಿ ಬೀರುವಿನ ದಿಕ್ಕು, ಅದರ ಬಾಗಿಲುಗಳ ಮುಖಭಾಗ, ಅದರ ಹಿಂಭಾಗದಲ್ಲಿ ಇರುವ ಜಾಗ ಇವೆಲ್ಲವೂ ಕೇವಲ ವಸ್ತುಗಳ ವ್ಯವಸ್ಥೆ ಅಲ್ಲ. ಅವು ಮನೆಯಲ್ಲಿ ಸಮತೋಲನ, ಧನಾತ್ಮಕತೆ ಮತ್ತು ಸಮೃದ್ಧಿಯನ್ನು ವಾಸ್ತವ್ಯವಾಗಿರುವಂತೆ ತೋರಿಸುವ ಸಂಪ್ರದಾಯದ ಭಾಗ. ಇಷ್ಟೆಲ್ಲದ ಬಳಿಕ ವಾಸ್ತು ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬ ಬಲವಂತವಿಲ್ಲ. ಮನೆತನಕ್ಕೆ ನೆಮ್ಮದಿ, ಸೌಂದರ್ಯ ಮತ್ತು ಸೌಹಾರ್ದತೆಯನ್ನು ತರಲು ಅವನ್ನು ಮಾರ್ಗದರ್ಶನವಾಗಿ ಬಳಸಬಹುದು. ಮನೆಯನ್ನು ಪ್ರೀತಿಯಿಂದ, ಸ್ವಚ್ಛತೆಯಿಂದ, ಸಮತೋಲನದಿಂದ ಇಟ್ಟಾಗ ಅದು ಸ್ವಯಂ ಶಾಂತಿ ಮತ್ತು ಸಮೃದ್ಧಿಯ ಸ್ಥಳವಾಗುತ್ತದೆ. ಯಾವ ದಿಕ್ಕನ್ನೇ ನೋಡಿದರೂ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.